ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಹುಡುಗ ಕ್ಯಾಮ್ರಾಮನ್ ಅವನು ಬರೆದು ಜನಗಳನ್ನ ಹಾಕೊಂಡು ಬರ್ತಾ ಇದ್ದಾನೆ ಅಂತೇಳಿ ಅವಾಗ ನಮಗೆ ಮೇಲೆಯಿಂದ ನೀನು ವಿಡಿಯೋ ರೆಕಾರ್ಡ್ ಮಾಡಿ ಅವನು ಮನೆ ಮುಂದೆ ಬರ್ತಾ ಇರೋದು ಗೊತ್ತಾಗ್ಬೇಕಂದಾಗಿ ಹುಡುಗ ಹೋಗಿದ್ದು. ಅದನ್ನು ಮೇಲೆ ಇದ್ದವರು ಅವರು ಪ್ರೈವೇಟ್ ಮ್ಯಾನ ಅವ್ರ ಕೈಯಲ್ಲಿ ಏನಾದರೂ ಇದೇನ ಅದಿಲ್ಲ ಅಂತೇಳಿ ಈ ಹುಡುಗನ್ನ ತೋರಿಸಿರುವಂಥದ್ದು. ಅದಕ್ಕೆ ನಾನು ತಗೊಂಡು ನಿಮ್ಮ ಟಿ ವಿಗಳಲ್ಲಿ ಫೋಟೋಗಳಲ್ಲಿ ನೀವು ಕಂಪೇರ್ ಮಾಡಿ ಫಿಕ್ಸ್ ಮಾಡಿ ಪೊಲೀಸ್ ಗ್ರೀನ್ ಶರ್ಟ್ ಇರೋ ಪೊಲೀಸ್ ಸ್ಟಾರ್ಟಿಂಗ್ ಇದ್ದು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾನೆ. ಈ ಪೊಲೀಸ್ ಹೊಡಿತಾ ಇದ್ದಾನೆ ನೋಡೋಣ. ಗ್ರೀನ್ ಶರ್ಟ್ ಪೊಲೀಸ್, ಆ ಹುಡುಗೆಲ್ಲ ಪೊಲೀಸೇ. ಹುಡುಗ ಇಲ್ಲಿದ್ದಾನೆ, ರಾಜಶೇಖರ್ ಇಲ್ಲಿದ್ದಾರೆ. ಓಡ್ ಬರ್ತಾ ಇದ್ದಾನೆ ಹಿಂದಕ್ಕೆ. ಇದು ಪೊಲೀಸ್ ಲಾಠಿಯಿಂದ ಹೊಡ್ತಾ ಅದ ಡೈರೆಕ್ಟ್ ಆಗಿ ಬೆನ್ನಿಗೆ ಫೈರ್ ಮಾಡಿದ. ಮತ್ತೆ ಇವಾಗ ಮೇಲೆ ಫೈರ್ ಮಾಡಿ ಆ ಕಡೆ ತಿರುಗ್ತಾನೆ. ಬಾಟಲ್ ಅವ್ರಿಗೆ ಬಾಟಲ್ ನೋಡ್ರಿ ಹೊಡಿತಾ ನಾನು ಫೈರ್ ಮಾಡಿದ ತಕ್ಷಣ ಅವರಿಗೆ ಆ ಗ್ರೀನ್ ಶರ್ಟ್ ಪೊಲೀಸ್ ಕೈಗೆ ಬ್ಲಡ್ ಆಗುತ್ತೆ. ಪೊಲೀಸ್ ಅವರು ನನಗೇನಾದರೂ ಬ್ಲಡ್ ಬಿದ್ದುಬಿಟ್ಟಿದೆ ಅಂತ ಹೇಳಿ ಅವ್ರು ಮತ್ತೆ ವಹಿಸ್ಕೊಂಡು ನೋಡಿದ್ದಾರೆ. ನಾಳೆ ವಿಟ್ನೆಸ್ಗೆ ಅವರು ಬರ್ತಾರೆ, ಚಾರ್ಜ್ ಮಾಡ್ತಾ ಇರ್ತಾರೆ. ಅವನ ಹುಡುಗ ಹಿಂದಕ್ಕೆ ತಿರುಗಿ ಬರೆಗೈಯಿಂದ ಅವ್ನು ರೋಡಿಗೆ ಬರ್ತಾ ಇರ್ತಾನೆ. ಬಂದ ತಕ್ಷಣ ಸ್ಟ್ರೈಟಾಗಿ ಮತ್ತೆ ಆ ಹುಡುಗನಿಗೆ ಅವ್ನ ಗನ್ಮ್ಯಾನ್ಗೆ ನಡುವೆ ಗ್ಯಾಪ್ ಒಬ್ಬ ಮನುಷ್ಯ ಕೂಡ ಇಲ್ಲ. ಮತ್ತೆ ಅವನು ಬಂದು ನಮ್ಮ ಮನೆಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಕುರೇಟಿ ಡೈರೆಕ್ಷನಲ್ಲಿ ನೋಡ್ತಾ ಇರೋದು. ಆ ಲಾಠಿ ಏಟ್ ಬಿದ್ದಾಗ ಅವನು ಓಡ್ತಾ ಇದ್ದಾನೆ. ಅವನ್ನ ಫೈರ್ ಮಾಡಿದ್ದೆ ಅಲ್ಲ, ಆ ಕಡೆ ಮುಖ ಇಟ್ಬಿಟ್ಟು ನಮ್ಮ ಮನೆಗೆ ಆಪೋಸಿಟ್ ಮುಖ ಇಟ್ಬಿಟ್ಟು ಅವನಾಗ ಓಡ್ತಾ ಇದ್ದಾನೆ. ಪಬ್ಲಿಕ್ ಹೆಂಗೆ ಓಡಿದ್ರೆ ಅವನಾಗ ಓಡ್ತಾ ಇದ್ದಾನೆ ಲಾಠಿ ಚಾರ್ಜ್ಗೆ. ಹಿಂದೆಯಿಂದ ಅವನ್ನ ಸ್ಟ್ರೈಟವೇ ಮೊನ್ನೆ ಹೇಳ್ತಾ ಇದ್ರಲ್ಲ ಮಿಸ್ಫೈರ್ ಆಗಿದೆ ಬೈ ಮಿಸ್ಟೇಕ್ ಅಂತ ಹೇಳಿ. ಅಂದರೆ ಗನ್ಮ್ಯಾನು ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೂಡ ಇದೆ. ಸ್ಟ್ರೈಟವೇ ಫೈರ್ ಮಾಡಿದ್ದಾರೆ. ಮತ್ತು ಅವನು ರಾಜಶೇಖರ್ ಡೆತ್ ಆಗಿರೋದು ಟಾಪ್ ಕ್ಯಾಂಡಿಡೇಟ್ಗಳಲ್ಲಿ, ಅವನು ಬರೋದು ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳಲ್ಲಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್. ಮತ್ತು ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ಸಂಬಂಧ ಇಲ್ಲ. ಸತೀಶ್ ರೆಡ್ಡಿದು ಘಟನೆ 7:30 ಒಳಗಡೆ ಮುಗ್ದೋಯ್ತು. ನಾನು ಬಂದ ತಕ್ಷಣ ಫೈರಿಂಗು ಗಲಾಟೆಗಳು ಇದೆಲ್ಲ ಮುಗ್ದೋಯ್ತು. ಅವನ ಆಸ್ಪತ್ರೆಗೆ ತಗೊಂಡೋದ್ರು, ನಮ್ಮವ್ರನ್ನ ಆಸ್ಪತ್ರೆಗಳಿಗೆ ತಗೊಂಡೋದ್ರು, ಅದು ಮುಗ್ದೋಯ್ತು. 9 ಗಂಟೆಗೆ ಬರೋದ ಜೊತೆ ಇದೇ 4-5 ಮಂದಿ ಪ್ರೈವೇಟ್ ಗನ್ಮ್ಯಾನ್ಗಳು ಬರೋದ ಜೊತೆ ಬೈ ವಾಕ್ ಬರ್ತಾ ಇರುತ್ತೆ ವಿಡಿಯೋಗಳು ಇದೆ. ಮತ್ತು ಈ ಗಲಾಟೆನಲ್ಲಿ ಕೂಡ ಗನ್ಮ್ಯಾನ್ಗಳೆಲ್ಲ ಕಾಣಿಸ್ತಾರೆ. 4 ಮಂದಿ ಅಲ್ಲಿ ಇರೋಂಥವ್ರು. ಅಂದರೆ ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದರೆ ಯಾರಾದರೂ ವಾಲ್ಮೀಕಿ ಹುಡುಗನ್ನ ಇನ್ನೊಬ್ಬರನ್ನ ಏನಾದರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ, ಯಾರನ್ನಾದರೂ ಒಬ್ಬರನ್ನ ಕೊಂದು ಇವ್ರಿಗೇನಾದರೂ ತೊಂದರೆ ಮಾಡಬೇಕು ಅಂತೇಳಿ ಆ ರಾಜಶೇಖರನ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಗೊತ್ತು. ಯಾಕೆಂದರೆ ದಿನ ಭರತ್ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟಲ್ಲಿ ಒಂದು ರಾಜಶೇಖರ್ ಒಬ್ಬರು, ರಾಜಶೇಖರನ ಹುಡುಗ ಕೂಡ ಒಬ್ಬರು. ಅಂದರೆ ಏನಾದರೂ ಗಲಾಟೆಗಳಿದ್ರೆ ಅವ್ರಿಗೆ ಫೋನ್ ಮಾಡಿದರೆ ಅವನೊಂದು 100 ಮಂದಿನ ಕರ್ಕೊಂಡು ಬರೋ ಕ್ಯಾಂಡಿಡೇಟ್ ಯಾರು ರಾಜಶೇಖರ್. ಸೊ ಹಾಗಾಗಿ ಆ ಪ್ರೈವೇಟ್ ಗನ್ಮ್ಯಾನ್ಗಳಿಗೆ ಡೈರೆಕ್ಷನ್ ಅವ್ನು ಬರೋದ್ರಿಂದ ಕೊಟ್ಟಿದ್ರೇನೆ ಅವ್ರದನ್ನು ಜಸ್ಟ್ 4-5 ಅಡಿಯಲ್ಲೇ ಈ ಬೆನ್ನಿಂದನೇ ಹಾಕಿ ಫೈರ್ ಮಾಡಿದ್ದಾರೆ. ಅಂದರೆ ಒಬ್ಬರನ್ನ ಸಾಯಿಸ್ಬಿಟ್ಟು ಗಲಾಟೆನಲ್ಲಿ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತೇಳಿ ಅವ್ನು ಪ್ರಯತ್ನ ಮಾಡೋದು ಅಷ್ಟೇ. ಒಂದು ಮಾತು ಹೇಳಿದೆ, ಮನೆ ಮೇಲೆ ಅವ್ರು ಬಾಟಲ್ ತಗೊಂಡು ಹೊಡಿತಾ ಇದ್ದಾರೆ, ಗ್ಲಾಸ್ಗಳು ತಗೊಂಡು ಕಲ್ಲು ತಗೊಂಡು ಹೊಡಿತಾ ಇದ್ದಾರೆ. ಲಾಠಿ ಚಾರ್ಜ್ ಆದ ತಕ್ಷಣ ಹುಡುಗ ರಾಜಶೇಖರ್ ಈಗ ಹಿಂದೆ ತಿರುಗಿ ಪಬ್ಲಿಕ್ ಎಲ್ಲರ ಜೊತೆ ಅವನು ಓಡ್ತಾ ಇದ್ದಾನೆ. ಆಯ್ತಾ, ಆ ರಾಜಶೇಖರ್ ಹಿಂದೆಯಿಂದನೇ ಡೈರೆಕ್ಟಾಗಿ ಫೈರ್ ಮಾಡಿದ್ದಾನೆ. ಅದೇ ಬೇರೆ ಬೇರೆ ಜಾತಿಯವರು ವಾಲ್ಮೀಕಿ ಆಗಿರ್ಬೋದು, ಬೇರೆ ಯಾರು ತಂದ್ರೂ ಇಶ್ಯೂ ಆಗುತ್ತೆ. ಇವನು ರಾಜಶೇಖರ್ ರೆಡ್ಡಿ ಹುಡುಗ, ಯಾರು ರಾಜಶೇಖರ್. ಸೊ ತನಗಿರೋ ಕ್ಲೋಸೆಸ್ಟ್ ಫಾಲೋವರ್ಸಲ್ಲಿ ಒಬ್ಬರು ಹಾಕಿ ಅಂತ ಹೇಳಿರ್ತಾರೆ. ಇವನು ರಾಜಶೇಖರ್ ಸಿಕ್ಕಿದ ಒಂದು ಪ್ರೈವೇಟ್ ಗನ್ಮ್ಯಾನ್ ಬರೋದು ಹಿಂದೆನೇ ಬಂದಿದ್ದು ಇವಾಗ ನಡ್ಕೊಂಡು. ಹೌದಾ, ಆಗ್ಬಿಟ್ಟಿದ್ದಾರೆ ಅಷ್ಟೇ. 7:15 ನಾನು ಬಂದಿದ್ದು 7-7:30 ನಡುವೆ ಇಲ್ಲಿ ಗಲಾಟೆ, ಕಲ್ತೂರಾಟ, ಸತೀಶ್ ರೆಡ್ಡಿ ಫೈರಿಂಗು ಅದೇ ಗನ್ಮ್ಯಾನ್ಗಳಿಂದ ಅದು ಒಂದು ಕತೆ. 9 ಗಂಟೆಗೆ ಭರತ್ ರೆಡ್ಡಿ ಬಂದಾಗಿದ್ದು ನಡೆದಿರೋವಂಥದ್ದು. ಅಲ್ಲ ಅವ್ರು ಹೇಳಿದಾರೆ ಅಂತ ಅವಳಿಗೆ ಬಾಟಲ್ ಅಲ್ಲ ಫೈಲ್ ಮಾಡಿ ಅಂತ MLA ಹೇಳಿದಾರೆ ಅಂತ ನಿಮ್ಮ ಭಾವನೆ ಸರ್? ನೋಡಿದ ಮೇಲೆ ನಿಮ್ಗೆ ಏನು ಅನಿಸುತ್ತೆ ನೀವೇ ಹೇಳಿ. ಪಾಪ ಅವ್ನು ವಾಪಸ್ ಓಡ್ ಬರ್ತಾ ಇದ್ದೆ ನಾವು. ಬಿದ್ದ ತಕ್ಷಣ ಗಣ್ಯ
ಕ್ಲಿಯರ್ ಕಟ್ ಇಂಟೆನ್ಷನಲ್ಲಿ ಮಾಡಿರುವಂಥ ಮರ್ಡರ್ ಅದು, ಮಿಸ್ಫೈರ್ ಅಲ್ಲ. ಜನಾರ್ದನ್ ರೆಡ್ಡಿ ಅವರು ಒಂದು ವಿಡಿಯೋವನ್ನು ನೋಡಿಸಿದರು. ಯಾಕಂದರೆ ಯಾವ ರೀತಿಯಲ್ಲಿ ಅವರು ಗುಂಪಾಗಿ ನಾರಾ ಭರತ್ ರೆಡ್ಡಿಯವರು, ಸತೀಶ್ ರೆಡ್ಡಿಯವರು ಅವರು ಎಲ್ಲ ಹಿಂಬಾಲಕರ ಜೊತೆಯಲ್ಲಿ ಗುಂಪಾಗಿ ಬಂದು ಜನಾರ್ದನ್ ರೆಡ್ಡಿಯವ್ರ ಮನೆ ದಾಳಿ ಮಾಡೋಂಥ ಟೈಮಲ್ಲಿ ಆ ರಾಜಶೇಖರನಂಥ ಯುವಕ ಏನಿದ್ದನೋ ಪೊಲೀಸರು ಲಾಠಿ ಚಾರ್ಜ್ ಮಾಡೋಂಥ ಟೈಮಲ್ಲಿ ಅವರು ಲಾಠಿ ಚಾರ್ಜ್ ಮಾಡ್ತಾರೆ ಮಫ್ಟಿಯಲ್ಲಿ ಹಿಡ್ಕೊಂಡು. ಆಮೇಲೆ ಅವ್ರ ಗನ್ಮ್ಯಾನ್ನು ನೇರವಾಗಿ ಫೈರ್ ಮಾಡೋಂಥ ಕೆಲಸ ಮಾಡ್ತಾರೆ. ಅವ್ರು ಫೈರ್ ಮಾಡಿರೋಂಥದ್ದು ಕೇವಲ ನಾರಾ ಭರತ್ ರೆಡ್ಡಿಯವರ ಶಾಸಕರು ಕಣ್ಣೆದುರುಗಡೆ ನಡೆದಿದ್ದರೆ ಕೂಡ ಇದನ್ನು ಅವ್ರ ಪ್ಲ್ಯಾನ್ ತಿರ್ಚಬೇಕು ಅನ್ನೋಂಥ ಪ್ರಯತ್ನ ಮಾಡಿ ಆ ತಿರ್ಚೋಂಥ ಪ್ಲ್ಯಾನಲ್ಲಿ ಫೇಲ್ ಆಗಿದ್ದಾರೆ. ಯಾಕಂದರೆ ಅವ್ರು ಏನಂದ್ರೆ ಅಂದ್ಕೊಂಡ್ರೆ ಹಳೇ ಕಾಲ ರಾಜಕಾರಣ ಅಂದ್ಕೊಂಡಾರ. ಹಳೆ ಕಾಲ ರಾಜಕಾರಣದಲ್ಲಿ ಅವತ್ತು ಮೊಬೈಲ್ಸ್ ಇದ್ದಿಲ್ಲ, ಆವತ್ತಿನ ಈ ಟೆಕ್ನಾಲಜಿ ಇದ್ದಿಲ್ಲ. ಯಾರನ್ನ ಕೊಲೆ ಆದರೆ ಅದು ತಿಳ್ಕೊಳೋದು ಇನ್ವೆಸ್ಟಿಗೇಷನ್ ಮಾಡೋ ಒಳಗಡೆ ಸುಮಾರಾಗಿ 5 ವರ್ಷ 10 ವರ್ಷ ಆಗ್ತಿತ್ತು. ಇವತ್ತು ಹಂಗೆ ಆಗಲ್ಲ ನೋಡಿ. ಎಲ್ಲ ವಿಚಾರಗಳು ಕೂಡ ಜನಾರ್ದನ್ ರೆಡ್ಡಿಯವರು ಮೊಬೈಲಲ್ಲಿ ಅವರು ಇವಾಗ ಕೂಡ ಯಾರೋ ಅವ್ರ ಕ್ಯಾಮ್ರಾಮ್ಯಾನ್ನ ಫೋಟೋ ಹೊಡ್ಕೊ ಅಂತ ಹೇಳಿದರು. ಆ ಹುಡುಗ ಎಲ್ಲ ಕೂಡ ರೀಲ್ಸ್ ಮಾಡಿ ಎಲ್ಲ ಕೂಡ ಕವರ್ ಮಾಡಿರೋ ಕಾರಣ ಅದ್ರ ಜೊತೆಲಿ ನಮ್ಮ ರವಿ ಅನ್ನೋ ಹುಡುಗ ಕೂಡ ಕವರ್ ಮಾಡಿದ್ದಾನೆ. ಇನ್ನೂ ಭಾಳಷ್ಟು ವಿಜುವಲ್ಗಳು ಇದ್ದಾವೆ. ರವಿ ಅನ್ನೋಂಥ ಹುಡುಗ ಕೂಡ ಇದನ್ನು ಅಲ್ಲಿ ಕೂಡ ಅವ್ರು ಕೂಡ ಕವರ್ ಮಾಡಿದ್ದಾನೆ. ಅಂದರೆ ಇವೆಲ್ಲ ನೋಡಿದಂಥ ಟೈಮಲ್ಲಿ ನನಗೆ ಫಸ್ಟ್ ಆಫ್ ಆಲ್ ಅವರು ಶಾಸಕರು ಹೇಳಬೇಕಾಯಿತು. ಯಾಕಂದರೆ ನಾವು ಅನೇಕ ಕಡೆ ಜಾಲತಾಣದಲ್ಲಿ ಕೂಡ ಇವತ್ತು ಎಲ್ಲ ಕಡೆ ಕೂಡ ಅವರು ಹಾರಿಸಿದಂಥ ಗುಂಡು ರಾಜಶೇಖರ್ಗೆ ಬಡಿತು ಸತ್ತೋಯ್ತು ಅನ್ನೋಂಥ ಟೈಮಲ್ಲಿ ಕೂಡ ಅವ್ರನ್ನ ಸಮರ್ಥಿಸ್ಕೊಳಕ್ಕೆ ಹೋಗಿ ತಪ್ಪು ಮಾಡ್ಕೊತ ಏನು ಹೋಗ್ತಾ ಇದ್ದಾನೋ, ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ವಿಡಿಯೋಗಳು ಬಂದ ನಂತರ ಕೂಡ ಇಲ್ಲಿ ತನಕ ಯಾಕೆ ಬಂಧಿಸಿಲ್ಲ ಅನ್ನೋಂಥದ್ದು ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಕೇಳ್ತೀನಿ. ಯಾಕಂದರೆ ಇವತ್ತು ಇಷ್ಟೊಂದು ಸಾಕ್ಷ್ಯಗಳು ಇದ್ದಂಥ ಟೈಮಲ್ಲಿ ಕೂಡ ಇಷ್ಟೊಂದು ಜಾಲತಾಣದಲ್ಲಿ ಇವತ್ತು ಸಾಕಷ್ಟು ಈ ಗುಂಡು ಹಾರಿಸಿದಂಥ ಟೈಮಲ್ಲಿ ರಾಜಶೇಖರಿಗೆ ಬಿಟ್ಟು ಅವ್ರ ಗುಂಡಿನಿಂದ ಸತ್ತಂಥ ಟೈಮಲ್ಲಿ ಕೂಡ ಎಷ್ಟು ಮೊಂಡತನದಿಂದ ವಾದನ ಮಾಡ್ಕೊತ ಬರ್ತಾರೆ ನೋಡ್ರಿ. ಹಂಗಾಗಿ ಇವತ್ತು ಭರತ್ ರೆಡ್ಡಿಯವ್ರನ್ನ ಅವರು ಒಂದೇ ಇವತ್ತು ಈ ಇನ್ಸಿಡೆಂಟ್ ಒಂದೇ ಅಲ್ಲ, ಇನ್ನು ಅವ್ರ ಹೇಳಿಕೆಗಳನ್ನು ನೋಡಿದ್ರೆ ಅವ್ರ ಕಣ್ಣೆದುರುಗಡೆನೇ ಅವರು ಗನ್ಮ್ಯಾನಿಗೆ ಹೇಳಿ ಗುಂಡು ಹಾರಿಸಿ ಅವ್ನು ನೋಡಿ ಎಷ್ಟು ನಿಶಬ್ದವಾಗಿ ಗುಂಡು ಹಾರಿಸ್ತಾನೆ, ಮಕ ತೆರಿಕೆ ಅಂತಾನೆ. ಗುಂಡು ಹಾರಿಸಿದ ನಂತರ ಅವ್ನು ಬಿದ್ದೋದಂಥ ಟೈಮಲ್ಲಿ ಎಲ್ಲ ಕಾರ್ಯಕರ್ತರೆಲ್ಲ ಕೂಡ ಕಿರ್ಚಾಡ್ದಂಥ ಟೈಮಲ್ಲಿ ಅವ್ನು ಹೊತ್ಕೊಂಡು ಹೋಗೋಂಥ ಟೈಮಲ್ಲಿ ದಾರಿಯಲ್ಲಿ ಸತ್ತೋಗ್ತಾನೆ. ಅಷ್ಟು ಆಗ್ತಾಯಿದ್ರು ಕೂಡ ಅವ್ರು ಹೇಳಿದಂಥ ಮಾತೇನು, ನಾನು ಬಳ್ಳಾರಿನ ಸುಟ್ಟು ಭಸ್ಮ ಮಾಡ್ತಿದ್ದೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆ ಸುಟ್ಟು ಭಸ್ಮ ಮಾಡ್ತೀನಿ ಅಂತ ಹೇಳಿದಂಥ ಟೈಮಲ್ಲಿ ಕೂಡ ಇಲ್ಲಿ ತನಕ ಇದು ಯಾವುದೇ ಕ್ರಮವನ್ನು ಕೂಡ ಇಲ್ಲಿ ತನಕ ತೊಗೊಂಡಿಲ್ಲ. ಯಾಕೆ ಕೈಗೊಂಡಿಲ್ಲ, ಯಾಕೆ ಕ್ರಮವನ್ನು ತೊಗೊಂಡಿಲ್ಲ ಅನ್ನೋಂಥದ್ದು ಕೂಡ ಈ ಪ್ರಶ್ನೆಗೆ ನನಗೆ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ. ಇವತ್ತು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾದಂಥ ಸತೀಶ್ ರೆಡ್ಡಿಯವರು ಎಲ್ಲಿದ್ದಾರೆ? ಈ ಪ್ರಮುಖವಾದಂಥ ಆರೋಪಿಯಾದಂಥ ಸತೀಶ್ ರೆಡ್ಡಿಯವರು ಬೆಂಗಳೂರದಲ್ಲಿಟ್ಟು ರಾಜ್ಯಾದ್ಯಂತನೂ ಕೊಡ್ತಾ ಇದ್ದಾರೆ, ಎಲ್ಲ ಫೆಸಿಲಿಟೇಟ್ ಕೊಡ್ತಾ ಇದ್ದಾರೆ. ಅವ್ರನ್ನ ಇವತ್ತು ಸತೀಶ್ ರೆಡ್ಡಿಯವ್ರನ್ನ ಕೇವಲ ಅವನು ಈ ಗಲಭೆಗೆ ಪ್ರಮುಖ ಆರೋಪಿ, ಅವರಿಂದನೇ ಸಾಕಷ್ಟು ಗುಂಡುಗಳು ಹಾರಿದವ. ಜನಾರ್ದನ್ ರೆಡ್ಡಿಯವ್ರ ಮೇಲೆ ಕೂಡ ಗುಂಡು ಹಾರಿಸಿದಾರ, ಮತ್ತು ಅಲ್ಲಿಂದ ಭಾಳಷ್ಟು ತ್ರಾಸಾಗಿದೆ, ಮನೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ ಅಂತ ಹೇಳಿದ ನಂತರ ಕೂಡ ನಾರಾ ಭರತ್ ರೆಡ್ಡಿ ಗುಂಪಾಗಿ ಕರ್ಕೊಂಬಂದು ಅವ್ರ ಗನ್ಮ್ಯಾನ್ನಿಂದನೇ ರಾಜಶೇಖರವ್ರನ್ನ ಶೂಟ್ ಮಾಡಿದ ನಂತರ ಕೂಡ ಇವತ್ತು ಅವ್ರನ್ನ ಎಲ್ಲಿ ಅರೆಸ್ಟ್ ಮಾಡ್ತಾರೆ ಅನ್ನೋಂಥ ಒಂದೇ ಒಂದು ಕಾರಣದಿಂದ ಇವತ್ತು ಅವ್ರು ಏನಂದರೆ MLA ಅವ್ರನ್ನ ಅರೆಸ್ಟ್ ಮಾಡಿದರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋಂಥ ಕಾರಣದಿಂದ ಇಲ್ಲಿ ತನಕ ಆಗಿದೆ. ನಮ್ಮ MLA ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಆಮೇಲೆ ಆ ಸತೀಶ್ ರೆಡ್ಡಿ ಅನ್ನೋವಂಥವ್ರನ್ನ ಇವತ್ತು ರಾಜ್ಯಾದ್ಯಂತವನ್ನು ಕೊಟ್ಟು ಅವ್ರನ್ನ ಪುನಃ ಬೆಂಗಳೂರದಲ್ಲಿಟ್ಟು ಎಲ್ಲ ಫೆಸಿಲಿಟೇಟ್ ಮಾಡೋಂಥ ಕೆಲಸ ಕೂಡ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಅನೇಕ ವಿಚಾರಗಳು ನೋಡಿದಂಥ ಟೈಮಲ್ಲಿ ಈ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಕೂಡಿಸಿದಂಥ ಕೆಲಸ ಆಗ್ತಾಯಿದೆ. ಯಾಕೆ ಅಂದರೆ ಭಾಳಷ್ಟು ನಾವು ನೋಡ್ತಿರ್ತೀವಿ, ಯಾರೋ ಒಂದು ಮೊನ್ನೆ ರೀಲ್ಸ್ ಮಾಡ್ತಾಯಿದ್ರು. ಏನಂತ ಹೇಳಿದ್ರೆ, ಹ್ಯಾಪಿ ಬರ್ತ್ಡೇ ಸಂದರ್ಭದಲ್ಲಿ ಅವನು ಮಚ್ಚಿಂದ ಕೇಕನ್ನು ಕಟ್ ಮಾಡ್ತಾನೆ. ಆ ಮಚ್ಚಿಂದ ಕೇಕನ್ನು ಕಟ್ ಮಾಡಿದಂಥವ್ರನ್ನ ಹುಡುಕಿ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥ ಟೈಮಲ್ಲಿ ಹಿಡ್ಕೊಂಡು ಲಾಂಗ್ ಹಿಡ್ಕೊಂಡು ಅವ್ರು ರೀಲ್ಸ್ ಮಾಡೋಂಥ ಟೈಮಲ್ಲಿ ಅವ್ರನ್ನ ಬಂಧಿಸೋಂಥ ಕೆಲಸ ಮಾಡ್ತಾರೆ. ಇವತ್ತು ಸರ್ಕಾರದ ಹಿಂದೂ ಕಾರ್ಯಕರ್ತರು
ಸರ್ಕಾರದ ವಿರುದ್ಧವಾಗಿ ಮಾತಾಡಿದಂಥ ಟೈಮಲ್ಲಿ ರಾತ್ರಿ ಹೋಗಿ ನುಗ್ಗಿ ಅವ್ರನ್ನ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಗೃಹ ಮಂತ್ರಿಗಳು ಇವತ್ತು ಅವರು ವಿರುದ್ಧ ಹೋರಾಟ ಮಾಡಿದಂಥವ್ರನ್ನ ಗೃಹ ಮಂತ್ರಿಗಳ ಏನು ಅವ್ರ ವಿರುದ್ಧ ಹೋರಾಟ ಮಾಡಿದಂಥವ್ರನ್ನ ಅಟ್ರಾಸಿಟಿ ಕೇಸ್ ಹಾಕುವಂಥ ಕೆಲಸ ಮಾಡ್ತಾರೆ. ಸ್ವತಃ ಇವತ್ತು SP ಆದಂಥ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಕೂಡ ಅವ್ರ ಗಾಳಿಯಲ್ಲಿ ಗುಂಡು ಹಾರಿಸ್ಬೇಕಾದ್ರೆ ಕೂಡ ಅವ್ರು ಗೃಹ ಮಂತ್ರಿಗಳ ಪರ್ಮಿಷನ್ ತೊಗೊಂಡಂಥ ಪರಿಸ್ಥಿತಿ ಬಂದಿದೆ. ಹಂಗಾಗಿ ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೇನೆ. ನೋಡಿರಿ, ಇವತ್ತು ತಪ್ಪು ಮಾಡಿರೋದು MLA ಅವರು ಅಂಗರಕ್ಷಕರು ಸತೀಶ್ ರೆಡ್ಡಿ ಅವ್ರನ್ನ ಇಲ್ಲಿ ತನಕ ಕೂಡ ತಾವು ಬಂಧಿಸಲಿಕ್ಕಾಗಲಿಲ್ಲ. ಸಾಕಷ್ಟು ಜಾಲತಾಣಗಳಲ್ಲಿ ಕೂಡ ಭಾಳಷ್ಟು ಈ ರೀತಿ ವೈರಲ್ ಆಗ್ತಾ ಇದ್ದಾವೆ. ರಾಜ್ಯದಲ್ಲಿ ಕೆಟ್ಟ ಹೆಸರು ಬರೋದು, ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದು ನೀವು ನಿಲ್ಲಿಸ್ಬೇಕಂದ್ರೆ ಇವತ್ತು ನೋಡಿ 90% ಪಬ್ಲಿಕ್ ಇದು ಏನು ನಾರಾ ಭರತ್ ರೆಡ್ಡಿ ಅವರು ಶಾಸಕರು ಏನು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಏನು ಗುಂಡಾರಿಸಿ ಈ ರೀತಿ ಗಲಭೆ ಮಾಡಿ ಇಷ್ಟೊಂದು ಸಾವುಗೆ ಕಾರಣ ಆಗಿದ್ದಾರೋ, ನೀವು ಅಕಸ್ಮಾತಾಗಿ ಅರೆಸ್ಟ್ ಮಾಡಲಿದ್ರಿಗಿನ ಇನ್ನೂ ಭಾಳಷ್ಟು ಕೆಟ್ಟ ಹೆಸರು ಬರೋಂಥ ಕೆಲಸ ಆಗುತ್ತೆ. ಅದಕ್ಕೋಸ್ಕರವಾಗಿ ಸರ್ಕಾರನ ನಾನು ಒತ್ತಾಯ ಮಾಡ್ತೀನಿ. ಈ ಗುಂಡಾರಿಸಿದಂಥ ವ್ಯಕ್ತಿ ಅವ್ರನ್ನ ಅರೆಸ್ಟ್ ಮಾಡಿದರೆ ಇನ್ನೂ ಸಾಕಷ್ಟು ಮಂದಿ ಗುಂಡಾರಿಸಿದಂಥವ್ರು ಕೂಡ ನಿನ್ನೆ ಮೊನ್ನೆ ಕೂಡ ಏನೇನಾಗಿದೆ, ಯಾವ ರೀತಿಯಲ್ಲಿ ಅವ್ರನ್ನ ಕ್ರಿಯೆ ಸಂದರ್ಭದಲ್ಲಿ ಅವರನ್ನು ಯಾವ ರೀತಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ, ಯಾಕೋಸ್ಕರವಾಗಿ ಸುಟ್ಟಾಕಿದ್ದಾರೆ ಅನ್ನೋಂಥ ವಿಚಾರವನ್ನು ಕೂಡ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ. ಇವತ್ತು ಕೂಡ ಒತ್ತಾಯ ಮಾಡ್ತಾಯಿದ್ದೀನಿ, ಆದಷ್ಟು ಬೇಗನೆ ಶಾಸಕರನ್ನ, ಅವ್ರ ಹಿಂಬಾಲಕರನ್ನ, ಅವ್ರ ಅಂಗರಕ್ಷಕರನ್ನ, ಅವ್ರ ಫಾಲೋವರ್ಸ್ನ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡಬೇಕು. ಅವರು ಅರೆಸ್ಟ್ ಮಾಡ್ತಾ ಇರೋವಂಥದ್ದು ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾತ್ರ ಅರೆಸ್ಟ್ ಮಾಡ್ತಾಯಿದ್ದಾರೆ. ನಿನ್ನೆ ಕೂಡ ತಹಸೀಲ್ದಾರ್ ಕೋರ್ಟಿಗೆ ಹೋಗಬೇಕು ಅಂತೇಳಿ ಸಾಕಷ್ಟು ಒಂದು ದೊಡ್ಡ ಲಿಸ್ಟನ್ನು ಕಳಿಸಿದ್ದಾರೆ. ಆ ದೊಡ್ಡ ಲಿಸ್ಟಲ್ಲಿ ಇವತ್ತು ನೋಡಿರಿ ಯಾರನ್ನ ತುಂಬ್ಯಾರ, ಸ್ವತಃ ನಮ್ಮ ಕುಟುಂಬದಲ್ಲಿದ್ದಂಥ ನಮ್ಮ ಅಕ್ಕ ತಂಗಿಯಂದ್ರನ್ನ, ನಮ್ಮ ಕುಟುಂಬದಲ್ಲಿದ್ದಂಥ ಭಾಳಷ್ಟು ಮಂದಿ ಹೆಣ್ಮಕ್ಳನ್ನ, ಸಾಕಷ್ಟು ಮಂದಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿದ್ದಂಥ ಹೆಣ್ಮಕ್ಳನ್ನ ಎಲ್ಲರನ್ನೂ ಕೂಡ ಚೂಸ್ ಮಾಡಿ ವಾರ್ಡಲ್ಲಿ 2-3 ಚೂಸ್ ಮಾಡಿ ಇವತ್ತು FIR ಮಾಡೋಂಥ ಕೆಲಸ ಮಾಡಿದ್ದಾರೆ. ನಾವು ಕೂಡ FIR ಕೊಡಬೇಕು ಅನ್ನೋಂಥ ಯೋಚನೆಯನ್ನು ಕೂಡ ಜನಾರ್ದನ್ ರೆಡ್ಡಿ ಜೊತೆ ನಾನು ಬೆಳಿಗ್ಗೆ ಮಾತಾಡಿದ್ದೀನಿ. ಅವರು ಕೇವಲ ಸೇಡಿನ ರಾಜಕಾರಣ ಮಾಡೋಂಥ ಕೆಲಸ ಮಾಡ್ತಾರೆ. ಯಾರು ಈ ಗಲಭೆ ಇಲ್ಲೆಲ್ಲ ಅವ್ರು ಕೂಡ ಸೇರಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಆಲ್ರೆಡಿ ಅವರು ತಹಸೀಲ್ದಾರ್ ಕೋರ್ಟಿಗೆ ಬರಬೇಕಂದೇಳಿ ಎಲ್ಲರ ಹೆಸರನ್ನು ಸೇರಿಸಿ ನೋಟಿಸ್ ಕೊಟ್ಟಾರ್ರಿ. 105 ಅದು ಸೆಕ್ಷನ್ 107 ಅವ್ರೇನು ಅಂತ ಹೇಳಿದ್ರೆ ಎಲ್ಲರಿಗೆ ನೋಟಿಸ್ ಕಳಿಸಿದ್ದಾರೆ. ರಾತ್ರಿ ಒಂದು ದೊಡ್ಡ ಲಿಸ್ಟ್ ಮಾಡಿಕೊಟ್ಟು ನನಗೆ ಒಂದು 13 ಮಂದಿ 14 ಮಂದಿ ಏನೋ ಇರಬೇಕು ರೀ. ಇನ್ನು ಸಾಕಷ್ಟು ಇನ್ನೊಂದು ಲಿಸ್ಟ್ ಕೂಡ ರೆಡಿ ಆಗ್ತಾ ಇದಂತೆ. ಇನ್ನೂ ಇಲ್ಲ ರೀ, ಕರ್ಕೊಂಡು ನೋಟಿಸ್ ಕೊಡ್ಬೇಕು ರೀ. ಇದು ತಹಸೀಲ್ದಾರದಲ್ಲಿ ಏನು ಮಾಡ್ತಾರೋ ಅದ್ರ ಬಗ್ಗೆ ನಾನು ಇನ್ನೂ ಆಯಿತು. 33 ಮೆಂಬರ್ಸ್ ರೀ, 33 ಜನರಿಗೆ. ಜನಾರ್ದನ್ ರೆಡ್ಡಿ ಅವ್ರು ಮಾತಾಡ್ತಾರೆ. 2 ಘಟನೆಗಳಿಲ್ಲಿ ನಡೆದಿರುವಂಥದ್ದು ಭಾಳ ಪ್ರಮುಖವಾಗಿ ನೀವು ನೋಡಬೇಕಾಗಿರೋದು. 7 ಗಂಟೆಗೆ 7:15 ನಡುವೆ ಸತೀಶ್ ರೆಡ್ಡಿ ಇದೇ ಪ್ರೈವೇಟ್ ಗನ್ಮ್ಯಾನ್ಗಳು ಸಾಕಷ್ಟು ರೌಡಿಗಳನ್ನ ಕರ್ಕೊಂಡು ಬಂದು ಮನೆ ಮೇಲೆ ಕಲ್ಲು ತೂರಾಟ, ಬಾಟಿಲ್ಸು, ನನ್ನ ಮೇಲೆ ಬುಲೆಟ್ಗಳನ್ನ ಹಾರಿಸಿರುವಂಥದ್ದು, ಗಾಳಿಯಲ್ಲಿ ಬುಲೆಟ್ಗಳನ್ನ ಹಾರಿಸಿರುವಂಥದ್ದು, ಇದೆಲ್ಲವುದು ಒಂದು ಘಟನೆ. ಅದರಲ್ಲಿ ಪ್ರಮುಖ ಆರೋಪಿ ಸತೀಶ್ ರೆಡ್ಡಿ ಮತ್ತು ಇನ್ನಿತರರು. ಎರಡನೇದು ಬಂದು ಭರತ್ ರೆಡ್ಡಿ 9 ಗಂಟೆಗೆ ತಾನು ಸಾವಿರಾರು ಮಂದಿನ SP ಸರ್ಕಲಿಂದ ನಮ್ಮ ಮನೆಯವರು ಕೂಡ ಕರ್ಕೊಂಡು ಬರೋದಕ್ಕೆ ಏನು ಸಿಟಿ DOSP ASP ರವಿಕುಮಾರ್ ಇವರೆಲ್ಲರೂ ಕೂಡ ತಡೆ ಹಿಡಿದೇನೆ ಅವನು ಎಲ್ಲಿವರೆಗೂ ಕೂಡ ಕರ್ಕೊಂಡು ಬಂದು ಆ ಘಟನೆಯಲ್ಲಿ ಪ್ಲ್ಯಾಂಡಾಗಿ ಅವರ ಪ್ರಮುಖ ಕಾರ್ಯಕರ್ತರನ್ನ ಯಾರನ್ನಾದರೂ ಒಬ್ಬರನ್ನ ನಮಗೆ ಇನ್ನೂ ಒಂದು ವಿಷಯ ಏನಂತಂದರೆ ಅದು ಕೆಲವೊಂದು ಆಡಿಯೋಗಳು ವಿಡಿಯೋಗಳು ಕೂಡ ಬಂದಿದೆ. ಇನ್ನೂ ಅದನ್ನು ನಾನು ತುಂಬ ಚೆನ್ನಾಗಿ ಕೇಳಿದ ಮೇಲೇ ಬಿಡುಗಡೆ ಮಾಡ್ತೀನಿ. ಚಂದ್ರಶೇಖರ್ ಆ ಹುಡುಗನ ಕೊಲೆ ಮಾಡಿಬಿಡ್ಬೇಕಂತ ಪ್ಲ್ಯಾನ್ ಮಾಡಿದರು ಈ ಗಲಾಟಿನಲ್ಲಿ. ಆದರೆ ಲಿಂಗಾಯತ್ ಕಮ್ಯುನಿಟಿ ಆಗ್ತಾರೆ, ಆ ಹುಡುಗನ ಕೊಲೆ ಮಾಡಿಬಿಟ್ರೆ ಲಿಂಗಾಯತ್ ಕಮ್ಯುನಿಟಿ ನಮ್ಮ ರೆಡ್ಡಿ ರಾಮ್ಲು ಅವ್ರ ಪರವಾಗಿ ಇರೋ ಕಾರಣ ಅದೊಂದು ನನಗೆ ಪ್ಲಸ್ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಆ ನಂತರ ಈ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನಿದ್ರೂ ಕೂಡ ಹೈಯರ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟು ನಮ್ಮ ಹಿಂದೆ ಇರುವಂಥ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರನ್ನಾದರೂ ಒಬ್ಬರನ್ನ ಮುಗಿಸ್ಬೇಕು ಅಂತೇಳಿ ಕ್ಲಿಯರಾಗಿ ಇದು ಸಾಯಂಕಾಲ ಏನು 2:30 ನಮ್ಮ ಮನೆ ಹತ್ರ ಘಟನೆ ಆಯಿತು. 7:30 ಒಳಗಡೆನೆ 5 ತಾಸಲ್ಲಿ ಇದೆಲ್ಲದನ್ನು ಪ್ಲ್ಯಾನ್ ಮಾಡಿಕೊಂಡೆ ಅವನು ಹೊಸಪೇಟೆಗೆ ಹೋಗಿದ್ದು. ಯಾರು MLA ಇಲ್ಲಿ ಸತೀಶ್ ರೆಡ್ಡಿನೇ ಬಿಟ್ಟು. ಆದರೆ ಸತೀಶ್ ರೆಡ್ಡಿ ಕೈ ಮೀರಿ ಸತೀಶ್ ರೆಡ್ಡಿನೇ ತಗೊಂಡೋಗ್ಬಿಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡುವಂಥ ನಾಟಕ ಏನಾಗಿದೆ ಅಂತಂದರೆ ಅವ್ನು ಸತೀಶ್ ರೆಡ್ಡಿನ ಪೊಲೀಸರು ಶಿಫ್ಟ್ ಮಾಡಿಬಿಟ್ರು. ಸೊ 9 ಗಂಟೆಗೆ ಭರತ್ ರೆಡ್ಡಿ ಬಂದ ಮೇಲೆ ಇದಾಗಿತ್ತು. ಸೊ ಸತೀಶ್ ರೆಡ್ಡಿ ಸಮಕ್ಷಮದಲ್ಲೇ ಚಂದ್ರಶೇಖರ್ ಬಂದು ಜೊತೆಯಲ್ಲಿದ್ದ.
ಆವಾಗ ಅವನು ಮುಗಿಸ್ಬಿಡ್ಬೇಕಾಗಿತ್ತು. ಅವನಿಗೆ ದೇವರು ಆಯುಷ್ ಭಾಳ ಗಟ್ಟಿಯಾಗಿ ಕೊಟ್ಟಿದ್ದಾನೆ, ಅವನು ಬದುಕಿದ್ದಾನೆ. ಸೊ ಭರತ್ ಜೊತೆ ಬಂದಿರುವಂಥ ರಾಜಶೇಖರ ರೆಡ್ಡಿನ ಇವರು ಕೊಲೆ ಮಾಡಿಸಿದ್ದು ತಾವೇ ನೋಡಿದ್ದೀರಿ. ಗನ್ಮ್ಯಾನ್ಗೆ ಆ ಹುಡುಗನಿಗೆ ಮಧ್ಯದಲ್ಲಿ ಯಾರೂ ಕೂಡ ಇಲ್ಲ. ಮತ್ತು ಆ ಹುಡುಗ ತಿರುಗಿ ವಾಪಸ್ ಓಡೋಗ್ತಾ ಇದ್ದಾನೆ. ಅಂದರೆ ತಪ್ಪಿಸ್ಕೊಂಡು ಪೊಲೀಸ್ ಲಾಠಿ ಗಲಾಟೆಗಳೆಲ್ಲ ಅವನೇ ಓಡೋಗ್ತಾ ಇದ್ದಾನೆ. ಹಿಂದೆಯಿಂದಲೇ ಇವರು ಫೈರ್ ಮಾಡಿ ಕೊಲೆ ಮಾಡಿರುವಂಥದ್ದು ತಾವು ಕಣ್ಣಾರ ನೋಡಿರೋ ಕಾರಣ ಶ್ರೀರಾಮುಲು ಹೇಳಿದಾಗೆ ತಕ್ಷಣ ಒಂದು ಕ್ಷಣ ಕೂಡ ತಡೆ ಮಾಡಿದ್ದೇನೆ. ಭರತ್ ರೆಡ್ಡಿ ಇರುವಂಥ ಅವನ ಸಮಕ್ಷಮದಲ್ಲೇ ಇದು ನೇರವಾಗಿ ಕೊಲೆನೇ ಆಗಿರುವಂಥದ್ದು, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಸತೀಶ್ ರೆಡ್ಡಿನ ಅವನಿಗೇನೂ ಆಗಲಿಲ್ಲ. ಇವಾಗ ನಮ್ಮವ್ರು ಕೂಡ 5-6 ಮಂದಿಗೆ ತಲೆಗೆಲ್ಲ ಪೆಟ್ಟು ಬಿತ್ತು, 6 ಒಲೆಗಳು 8 ಒಲೆಗಳೆಲ್ಲ ಬಿತ್ತು. ಅವರು ಹಾಸ್ಪಿಟ್ಲಿಂದ ಮೊನ್ನೆ ರಾಮುಲು ಅವ್ರು ಹೇಳ್ತಾ ಇದ್ರು, ಇಮ್ಮಿಡಿಯೇಟಾಗಿ ಒಲೆ ಹಾಕಿ ಇದು ಮಾಡಿಬಿಟ್ಟು ಟ್ರೀಟ್ಮೆಂಟ್ ಬರೆದುಕೊಟ್ಟು ಫೋರ್ಸಿಬ್ಲಿ ಡಿಸ್ಚಾರ್ಜ್ ಮಾಡಿಬಿಟ್ರು ಅವರೆಲ್ಲರನ್ನೂ ಕೂಡ. ಅದೇ ಸತೀಶ್ ರೆಡ್ಡಿನ ಬೆಂಗಳೂರಿಗೆ ಶಿಫ್ಟ್ ಮಾಡಿಬಿಟ್ರು ಬೇಕಂತೇಳಿ. ಇಲ್ಲಿದ್ದರೆ ಇನ್ನೂ ಗಲಾಟೆಗಳು ಜಾಸ್ತಿ ಆಗ್ಬೋದು ಅಂತೇಳಿ ಅವನ್ನ ಸೇಫ್ ಮಾಡೋದಕ್ಕೆ ಅಂತೇಳಿ ಇಲ್ಲಿಂದ ತಪ್ಪಿಸ್ಬಿಟ್ರು. ಆದರೆ ಭರತ್ ರೆಡ್ಡಿ ಬಂದು ಸಿಗಾಕೊಂಡೆ ಇಲ್ಲಿ. ಅವನ ಕುಡಿದ ಅಮಲೋ ಗಾಂಜಾನೋ ಇನ್ನೊಂದು ಗೊತ್ತಾಗಲಿಲ್ಲ. ಆಗಲಿ ಮೀಡಿಯಾದಲ್ಲಿ ಮಾತಾಡ್ತಾ ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಬಿಡ್ತೀನಿ, ನಾನು ಬಳ್ಳಾರಿ ಭಸ್ಮ ಮಾಡಿಬಿಡ್ತೀನಿ, ನಾನು ತಾಳ್ಮೆ ಕಳ್ಕೊಂಡ್ಬಿಟ್ರೆ, ಮತ್ತು ಜನಾರ್ದನ್ ರೆಡ್ಡಿನ ಸಾಯಿಸಲಿಕ್ಕೆ 1000 ಮಾರ್ಗಗಳಿದೆ ನನ್ನ ಹತ್ರ. ಇವೆಲ್ಲ ಏನು ಆ ಗಾಂಜಾನೋ ಕುಡಿದ ಅಮಲಲ್ಲಿ ಮಾತಾಡ್ಬಿಟ್ಟ. ಮಾರನೇ ದಿನ ಬೆಳಿಗ್ಗೆ ನಾನು ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ನೀವೆಲ್ಲ ತಿರುಚಿ ಮಾಡ್ತಾಯಿದ್ದೀರಿ ಅಂತೇಳಿ ಮೀಡಿಯಾ ಮೇಲೇ ಬೀಳ್ತಾ ಇದ್ದ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹಾಗೆ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಸೊ ಹಾಗಾಗಿ ಭರತ್ ರೆಡ್ಡಿನ ಸತೀಶ್ ರೆಡ್ಡಿನ ತಕ್ಷಣ ಬಂಧನ ಮಾಡಿಬಿಡ್ಬೇಕು ಪೊಲೀಸರು. ಇನ್ನೊಂದೇನೆಂದರೆ ಪಕ್ಷದ ಕಡೆಯಿಂದ ಈಗಾಗಲೇ ಕೋರ್ ಕಮಿಟಿಯಲ್ಲಿ CBI ಎಂಕ್ವೈರಿ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿ ಪಕ್ಷ ಈಗಾಗಲೇ ಇದನ್ನು ಘೋಷಣೆ ಮಾಡಿರುವಂಥದ್ದು. ಎರಡನೇದು 17ನೇ ತಾರೀಕು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳೋದಕ್ಕೆ ನಿನ್ನೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ನನಗೆ ಫೋನ್ ಮೂಲಕ ತಿಳಿಸಿದ್ದಾರೆ. ಆ ವಿಷಯದಲ್ಲಿ ಇವತ್ತು ಸಂಜೆ ಒಳಗಡೆ 17 ಜನವರಿ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿ ಅಂದರೆ ಅದು ಸಮಾವೇಶ ಕೂಡ ಆಗುತ್ತೆ. ಪ್ರತಿಭಟನಾ ರ್ಯಾಲಿ ಆಟೋಮೆಟಿಕ್ ಆಗಿ ಅದು ಸಂಜೆ ಒಳಗಡೆ ಏನು ದಿನಾಂಕ ಫಿಕ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಶ್ರೀರಾಮುಲು ಅವರು ಮತ್ತು ನಾಯಕರುಗಳ ಜೊತೆ ಮಾತಾಡಿದ ಮೇಲೆ ಮತ್ತೆ ಕ್ಲಾರಿಟಿನ ಕೊಡ್ತೀವಿ. ಇನ್ನೊಂದು ನಿನ್ನೆ DK ಶಿವಕುಮಾರ್ ಅವರು ಮೊನ್ನೆ ಅವರು ಮಾತಾಡಿದ್ದು ಹಗುರವಾಗಿ ದುರಹಂಕಾರದ ಮಾತುಗಳಂತ ಅವ್ರಿಗೆ ಅರ್ಥ ಆಯಿತು. ಆದರೂ ಕೂಡ ನಿನ್ನೆ ಪ್ರೆಸ್ ಮೀಟ್ ಮಾಡೋ ಟೈಮ್ನಲ್ಲಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಏನಾದರೂ ಗುಂಡು ಇಲ್ಲಿ ಬಿತ್ತ ಅಥವಾ ಇಲ್ಲಿ ಬಿತ್ತ ಅಥವಾ ಎಲ್ಲಿ ಬಿತ್ತು ಅಂತಂದರೆ, ಅಂದರೆ ಇಲ್ಲಿ ಬಿತ್ತು ಅಂದರೆ ಮನುಷ್ಯ ಏನಾಗ್ತಾನೆ, ಸಾಯ್ತಾನೆ. ಅಂದರೆ ಅವರ ಅಪೇಕ್ಷೆ ಜನಾರ್ದನ್ ರೆಡ್ಡಿ ಸತ್ತೋಗಿದ್ರೆ ಮಾತ್ರ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋದು ಲೆಕ್ಕ. ಅವ್ರ ತಲೆಗೆ ಗುಂಡು ಬಿದ್ದಿರಬೇಕು, ಎದೆಗೆ ಗುಂಡು ಬಿದ್ದಿರಬೇಕು ಅಂತ. ಮತ್ತೆ ನಾನು ಇವತ್ತು ಮತ್ತೆ ಮಾಧ್ಯಮಗಳ ಮೂಲಕ ಹೇಳ್ತಾ ಇದ್ದೀನಿ, ನಿಮ್ಮ ಹಗುರವಾದ ಮಾತುಗಳು, ನಿಮ್ಮ ದುರಹಂಕಾರದ ಮಾತುಗಳು ಇವೆಲ್ಲದನ್ನು ಕೂಡ ಬದಿಗಿಡಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಬೇಕು ಅಂತೇಳಿ ಆಸೆ ಪಟ್ಕೊಂಡಿರೋ ನಿಮ್ಮಿಂದ ಸಾಮಾನ್ಯ ಜನರು ಇದನ್ನು ಅಪೇಕ್ಷೆ ಪಡೋದಿಲ್ಲ. ಒಬ್ಬ ಶಾಸಕನಿಗೆ, ಒಬ್ಬ ಮಾಜಿ ಸಚಿವನಿಗೆ, ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕನಿಗೆ ಈ ರೀತಿ ರಕ್ಷಣೆ ವಿಷಯದಲ್ಲಿ ನಾವು ಕೇಳಿದಾಗ ಅವ್ರಿಗೇನು ಎಲ್ಲಿ ಗುಂಡೇಟು ಬಿತ್ತು ಅಂತೇಳಿ ತಲೆ ಎದೆ ತೋರಿಸ್ತಾರೆ ಅಂತಂದರೆ, ಆ ತಲೆಗೆ ಮತ್ತು ಎದೆಗೆ ಬಿದ್ದರೆ ಮನುಷ್ಯ ಬದುಕಿರೋದಿಲ್ಲ ಅನ್ನೋದು ಅಷ್ಟು ಇಂಗಿತ ಜ್ಞಾನ ಕೂಡ ಇರಬೇಕಾಗಿತ್ತು. ಅಂದರೆ ವಿಪರೀತ ದುರಹಂಕಾರ ಅವರಿಗೆ, ದುರ್ಯೋಧನ ದುರಹಂಕಾರ ಬಂದ್ಬಿಟ್ಟಿದೆ ಅವ್ರಿಗೆ. ತುಂಬ ದುರಹಂಕಾರದ ಮಾತುಗಳನ್ನೇ ಮತ್ತೆ ಪದೇ ಅವರು ಮಾತಾಡ್ತಾ ಇದ್ದಾರೆ. ಇದನ್ನು ಜನರು ಯಾರು ಕೂಡ ಅಪೇಕ್ಷೆ ಪಡಲ್ಲ. ಇಂಥ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಇಡೀ ಕರ್ನಾಟಕ ರಾಜ್ಯದ ಸಾಮಾನ್ಯ ಜನರು ಕೂಡ ಚಿಂತೆಗೀಡಿದ್ದಾರೆ ಅಂತೇಳಿ ನಾನು ಹೇಳಬೇಕಾಗುತ್ತೆ. ನಾವು ASP ರವಿಕುಮಾರ್ ಮತ್ತು DSP ನಂದಾರೆಡ್ಡಿ ಮತ್ತು ಭರತ್, ಈ ಮೂವರು ಕೂಡ ಈ ನನ್ನ ಮನೆ ಮೇಲೆ ಆಗಿರುವಂಥ ದಾಳಿ, ರಾಜಶೇಖರ್ ಕೊಲೆ, ಈ ಫೈರಿಂಗು, ಇದೆಲ್ಲ ವಿಚಾರಗಳಲ್ಲಿ ಕೂಡ ಇದೆಲ್ಲ ಕೂಡ ಕಾನ್ಸ್ಪಿರಸಿ, ಅಂದರೆ ಇದೆಲ್ಲ ಕಾನ್ಸ್ಪಿರಸಿ. ಇವರು ಮೂವರು ಕೂಡ ಕೊಲ್ಯೂಡ್ ಆಗಿ ಇದನ್ನೆಲ್ಲ ಕೂಡ ಪ್ರೀ ಪ್ಲ್ಯಾಂಡಾಗಿ ಮಾಡಿದ್ದಾರೆ. ಆದರೆ ಬಲಿಪಶು ಆಗಿದ್ದು SP. ಹಾಗಾಗಿ ನಾನು ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಕಂಪ್ಲೇಂಟ್ಗೆ ನಾನು ಸ್ಟೇಷನ್ಗೆ ಬರ್ತೀನಂತ ನಾನು ಹೇಳಿದೆ. ಸರ್ ನೀವು ಸ್ಟೇಷನ್ಗೆ ಬರೋದು ಬೇಡ, ಮತ್ತು ಸಿಚುವೇಶನ್ ಭಾಳ ಗಂಭೀರವಾಗಿದೆ ಅಂತೇಳಿ ಮಹಂತೇಶ್ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ನಿನ್ನೆ ರಾತ್ರಿ 8:10ಕ್ಕೆ
ರಿಸೀವ್ಡ್ ಕಾಪಿ ಮಾಡಿಕೊಂಡು ಸಿಗ್ನೇಚರ್ ಮಾಡಿ ಕಾಪಿ ತಗೊಂಡೋಗಿ FIR ನಾನು ನಿಮಗೆ 1 ಅವರಲ್ಲಿ ಕಳಿಸ್ಕೊಡ್ತೀನಿ ಅಂತೇಳಿ ಹೇಳಿದರು. ಆದರೆ ಇವಾಗ ಸಮಯ ಆಲ್ಮೋಸ್ಟ್ 1 ಗಂಟೆ ಆಗ್ತಾಯಿದೆ. ಇವತ್ತು ಮಧ್ಯಾಹ್ನ 1 ಗಂಟೆ ಆಗ್ತಾಯಿದೆ. ಅಂದರೆ ನಿನ್ನೆ ರಾತ್ರಿ 8 ಗಂಟೆಗೆ ತಗೊಂಡು ಹೋಗಿದ್ದಂಥವ್ರು 9 ಗಂಟೆಗೆಲ್ಲ FIR ಕಾಪಿ ರೆಡಿ ಮಾಡ್ತೀವಿ. ನೀವು ಡಿಜಿಟಲ್ ಸಿಗ್ನೇಚರ್ ಮಾಡಬೇಕು ಅಂದರೆ SP ಅವ್ರ ಹತ್ರ ಒಂದು ಸಲ ಮಾತಾಡಿಬಿಟ್ಟು ಮೇಲಿನ ಅಧಿಕಾರಿಗಳ ಹತ್ರ ನಾನು ಮಾತಾಡಿಬಿಟ್ಟು ಸ್ಟೇಷನ್ಗೆ ಬಂದು ನೀವು ಸೈನ್ ಮಾಡೋದಾ, ಅಥವಾ ನೀವು ಬಂದಿಲ್ಲ ಅಂದರೂ ಕೂಡ ನಿಮ್ಮ ಪರವಾಗಿ ಯಾರಾದರೂ ಒಬ್ಬರು ಬಂದರೆ ಕೂಡ ಸಾಕು ಅಂತೇಳಿ 9 ಗಂಟೆಗೆಲ್ಲ FIR ರೆಡಿ ಮಾಡಿ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ದಂಥವ್ರು ಪತ್ತೆ ಇಲ್ಲ ಅವರು. ಮತ್ತು ಇವಾಗ ನಾವು ಎಷ್ಟು ಬಾರಿ ಫೋನ್ ಮಾಡ್ತಾ ಇದ್ದರೂ ಕೂಡ ಇನ್ನೂ ಲೈನ್ಗೆ ಅವ್ರು ಬರ್ತಾ ಇಲ್ಲ. ಅವ್ರಿಗೇನು ಒತ್ತಡ ಬಂದಿದೆ ಗೊತ್ತಾಗ್ತಾ ಇಲ್ಲ ನನಗೆ. ಇವಾಗ ಮಧ್ಯಾಹ್ನ ಇವತ್ತು ಆಲ್ರೆಡಿ 1 ಗಂಟೆ ಆಗಿದೆ ಸಮಯ. ಸೊ ಹಾಗಾಗಿ ಬಟ್ ರಿಸೀವ್ಡ್ ಕಾಪಿ ಅದೃಷ್ಟವಶಾತ್ ನಾನು ನಿನ್ನೆ ಇಲ್ಲೇ ತೊಗೊಂಡೆ. ನಾನು ಅವ್ರ ಹತ್ರ ಸಿಗ್ನೇಚರ್ ಎಲ್ಲ ಮಾಡಿಕೊಂಡು ಇದ್ರ ಮೇಲೆ ಮತ್ತೆ ನಾವು ಕಾನೂನು ಸಲಹೆಗಾರರ ಹತ್ರ ಮಾತಾಡಿ ಮುಂದಿನ ಕ್ರಮ ಏನು ಅಂತೇಳಿ ಇವತ್ತು ತೀರ್ಮಾನ ಮಾಡ್ತೀವಿ. IG ಅವ್ರನ್ನ ಅದೇ ನಿನ್ನೆ ಶ್ರೀರಾಮುಲು ಅವ್ರು ಹೇಳ್ತಾ ಇದ್ರಲ್ಲ, ನಮ್ಮ ಮನೆ ಮುಂದೆ ಇಲ್ಲೇ ಬಂದು IG ಇದ್ದರು, SP ಇದ್ದರು. IG ಅವರೇ ನಿರ್ಣಯ ತಗೋಬೋದಾಗಿತ್ತು ಈ ವಿಷಯದಲ್ಲಿ. ಇಮಿಡಿಯೇಟ್ ಇಷ್ಟು ಗಂಭೀರ ಸಿಚುವೇಶನ್, ಇಷ್ಟು ವಿಕೋಪಕ್ಕೆ ಹೋಗದೇನೆ ಮನೆ ನಿರ್ಣಯ ತಗೊಂಡು ಬಿಡಬೇಕಾಗಿತ್ತು. ASP ರವಿಕುಮಾರ್ ಮತ್ತು ನಂದಾರೆಡ್ಡಿ DSP ಸಿಟಿ DSP ಅವ್ರ ಮೇಲೆ ಕಂಪ್ಲೇಂಟ್. ಅಂದರೆ ಭರತ್ ರೆಡ್ಡಿ DSP ಸಿಟಿ DSP ನಂದಾರೆಡ್ಡಿ ಮತ್ತು ASP ರವಿಕುಮಾರ್ ಇವರು 3 ಪ್ಲ್ಯಾನ್ ಮಾಡಿ ಇದನ್ನು ಈ ಕಾನ್ಸ್ಪಿರಸಿ ಇದು ಮಾಡಿ ರಾತ್ರಿ 9 ಗಂಟೆಗೆ ಮನೆ ಮೇಲೆ ದಾಳಿ ಮಾಡಿರುವಂಥ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಮೇಲೆ ದಾಳಿ ಆಗಿದೆ, ಫೈರಿಂಗ್ ಆಗಿದೆ ಅಂದ ತಕ್ಷಣ ಮನೆಗಳಿಂದ ಓಡಿ ಬರುವಂಥ ಟೈಮ್ನಲ್ಲಿ ಹೆಣ್ಮಕ್ಳು ಅವ್ರ ಸೇಫ್ಟಿ ಕೂಡ ಅವರು ಖಾರದ ಪುಡಿ ತಗೊಂಡು ಬಂದಿರ್ತಾರೆ. ನಮ್ಗೆ ಗೊತ್ತಿಲ್ಲ, ಸರ್ಕಾರನೇ ಕಾನೂನಲ್ಲಿ ಒಬ್ಬ ಹೆಣ್ಮಗಳು ದಾರಿಯಲ್ಲಿ ನಡಿಬೇಕು ಅಂತಂದರೆ ಪೆಪ್ಪರ್ ಸ್ಪ್ರೇ ಮತ್ತು ಸ್ಟಿಕ್ಸನ್ನು ಇಟ್ಕೊಂಡು ಅಧಿಕೃತವಾಗಿ ಒಂದು ಕರೆಂಟ್ ಶಾಕ್ ಹೊಡೆಯುವಂಥ ಸ್ಟಿಕ್ಸು ಮತ್ತು ಪೆಪ್ಪರ್ ಸ್ಪ್ರೇ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಹೆಣ್ಮಕ್ಳು ಪ್ರಯಾಣ ಮಾಡಬೇಕಂತೇಳಿ ಕಾನೂನೇ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಭರತ್ ರೆಡ್ಡಿ ಮನೆ ಮೇಲೆ ಹೋಗಿದ್ದೀವ, ಅವರು ನಮ್ಮ ಮನೆ ಮೇಲೆ ಬಂದಿದ್ದಾರೆ. ನನಗೆ ಇದಕ್ಕೊಂದು ತಾವು ಸಮಾಧಾನ ಹೇಳಿ ಸಾಕಷ್ಟೇ, ನನಗೇನು ಬೇಡ. ಇವಾಗ ನೀವು ಪತ್ರಕರ್ತರಾಗಿದ್ದೀರಿ ಬ್ರದರ್, ನಿಮ್ಮ ಮನೆಗೆ ಯಾರಾದರೂ ಒಂದು 10 ಮಂದಿ ದಾಳಿಗೆ ಬಂದಾಗ ನೀವೇನು ಮಾಡ್ತೀರಿ? ನಿಮ್ಮ ಕೈಯಲ್ಲಿ ಖಾರದ ಪುಡಿ ಇದ್ರೂ ನೀವು ಪ್ರಯತ್ನ ಮಾಡ್ತೀರಿ, ಏನೋ ಒಂದು ನಿಮ್ಮನ್ನು ಇದು ಮಾಡ್ಕೊಳ್ಳೋದು ಒಂದು ಪ್ರಯತ್ನ ಮಾಡ್ತೀರಿ. ಅಷ್ಟೇ ಬಿಟ್ಟರೆ ಇಲ್ಲಿ ಫೈರಿಂಗ್ಗಳೆಲ್ಲ ಆದಮೇಲೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ದಾಳಿ ಆಗ್ತಾಯಿದೆ ಅವ್ರ ಮನೆ ಮೇಲೆ ಅಂತಂದಾಗ ಇಡೀ ನಗರದಲ್ಲಿ ಇರುವಂಥ ಜನರು ಓಡಿ ಬಂದಿರುವಂಥ ಒಂದು ವಾಲಂಟ್ರಿಯಾಗಿ ಅಷ್ಟೇ ಆಗಲಿ. ಇವಾಗ ನಾವೇನಾದರೂ ಮನೆಗಳ ಹತ್ರ ಜನಗಳನ್ನ ನಾವು ರೆಡಿಯಾಗಿ ಇಟ್ಕೊಂಡು ಪ್ರೀ ಪ್ಲ್ಯಾನ್ಡಾಗಿ ಇಟ್ಕೊಂಡಿದ್ದಲ್ಲ, ಮನೆ ಮೇಲೆ ಬಂದಿರೋದು ಅವರು. ನಮ್ಮ ಮೇಲೆ ದಾಳಿ ಆಗಿದೆ ಅಂದ ತಕ್ಷಣ ಪ್ರೀ ಪ್ಲ್ಯಾನ್ಡಾಗಿ ಅವರು ಬಂದಿರೋದು, ನಮ್ಮವರು ವಾಲಂಟ್ರಿಯಾಗಿ ಬಂದಿರೋದು. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.